Guys, welcome back to my channel. ಸೊ ಇವತ್ತಿನ ವ್ಲಾಗ್ ಏನ್ ಚಿನಿ? ಇವತ್ತು ನಾವು ಹಾಸನದಿಂದ 20 ಕಿಲೋಮೀಟರ್ ಬ್ಯಾಕ್ ಸೈಡು ಬಟ್ ಮಾವನೂರು ಬೆಟ್ಟದ ಮಲ್ಲೇಶ್ವರ ಅಂತ ಟೆಂಪಲ್. ಬಟ್ ಚೆನ್ನಾಗಿದೆ ಅಂತೆ ವ್ಯೂ ಎಲ್ಲ. ಸೊ ಅದಕ್ಕೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಫಸ್ಟ್ ಇರೋದು. ಟೈಮ್ ಹೋಗ್ತಾ ಇದೀವಿ. ನೋಡ್ಬೇಕು ಹೆಂಗಿದೆ ಅಂತ. ರೋಡ್ ಗೊತ್ತಾಗಿದೆ ಅಂದರೆ ಆ ರೋಡಲ್ಲಿ ಆಗಲಿಲ್ಲ ಅಂದರೆ ಈ ರೋಡಲ್ಲಿ ಹನಿ Good morning. ಬೇಕು ಪಾಪ? ಲಕ್ಕಿ ಎಲ್ಲ ಐತೆ ಪಾಪ ಲಕ್ಕಿ? ಗೊತ್ತಿದ್ದು ಮತ್ತೇನು ಕೇಳ್ತೀಯಾ? ಹೋಗ್ಬೇಕಾ? ಇವಳ ಮನೇಲೇ ಎತ್ತಾಕ್ಬಿಟ್ಟು ಬರ್ಬೇಕಾಗಿತ್ತು ಚಿನಿ. ಹಾ ನೋಡಿ ಎಲ್ಲಿ ಬಂದು ಏನು ಕೇಳ್ತಾಳೆ ಅಂತ. ಲಕ್ಕಿ ಬೇಕು ಅಂದ್ರೆ ಇಲ್ಲಿಂದ ಬರುತ್ತಾ ಲಕ್ಕಿ?
ಇಲ್ಲಿ ಇಂದ್ರಪ್ರಸ್ಥ ಅಂತ ನಿಲ್ಸಿದ್ವಿ ಹೋಟ್ಲು. ಈಗ ತಿಂಡಿ ತಿನ್ಕೊಂಡು ಹೋಗ್ತಾ ಇದೀವಿ ಈಗ. ಬಟ್ ಅಂತ ಟೇಸ್ಟ್ ಏನಿರಲಿಲ್ಲ. ಓಕೆ ಓಕೆ, ಬನ್ನಿ ಹೋಗೋಣ. Every piece tells a story and radiates that effortless luxury vibe. They have everything from stripes to color blocks. ಅಲ್ಲಿ ಫ್ಯಾನ್ ನೋಡು, ದೊಡ್ಡ ದೊಡ್ಡ ಫ್ಯಾನು. ಅಲ್ಲಿ ಎಷ್ಟು ದೊಡ್ಡವೆ ಫ್ಯಾನು. ಟೋಪಿ ತೆಗಿ.
ಇರು ಇರು ಹೇಗಿದೆ? ಸೂಪರ್. ಬಟ್ ಅರ್ಲಿ ಮನೆಗೆ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ಲೇಟ್ ಆಯಿತು. ಅದು ಚೆನ್ನಾಗಿ ಕಾಣಿಸ್ತಿದೆ. ಯಾ ಸುತ್ತ ಎಲ್ಲಿ ನೋಡಿದ್ರು ಗ್ರೀನರಿ ಅಲ್ವಾ? ಹೌದಮ್ಮ, ಫುಲ್ಲು ಗ್ರೀನರಿ, ನೋಡೋಕ್ಕೆ ಸಖತ್ತಾಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದೆ. ಇಲ್ಲಪ್ಪ, ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ಸೂಪರಾಗಿ ದರ್ಶನ ಆಯಿತು. ನೋಡೋಕ್ಕೂ ಅಷ್ಟೇ ಲುಕ್ ಆಗಿದೆ ಪ್ಲೇಸು. ನೋಡಬೇಕಂತ ಜಾಗನೇ ಇದು. ಇಲ್ಲಿ ನಿಂತ್ಕೊಂಡ್ರೆ ಇಡೀ ಬ್ರಹ್ಮಾಂಡನೇ ಕಾಣ್ತಾ ಇದೆ. ಹ್ಞೂ, ಎಲ್ಲಿ ನೋಡಿದ್ರೆ ಹಚ್ಚ ಹಸಿರು. ಅಲ್ಲಿ ರೋಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ ನೋಡೋಕ್ಕೆ. ಏನು ಒಳ್ಳೆ ನಮ್ಮಪ್ಪ ಶಿವಪ್ಪ ಇರೋ ಕಡೆ ಎಲ್ಲ ಒಳ್ಳೆ ಹಾವುದಾರಿ ಥರನೇ ಇದೆ ನೋಡೋಕ್ಕೆ. ಶಿವನ್ ಟೆಂಪಲ್ ಇದು ತುಂಬ ಚೆನ್ನಾಗಿದೆ. ಹಾಸನ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ನಂದಿ ಬಾಯಿಂದ ನೀರು ಬರೋತರ ಒಂದು ರಾಮನಗರ ಹತ್ರ. ಅದು ಕೂಡ ಚೆನ್ನಾಗಿದೆ. ಆದರೆ ಅದಕ್ಕಿಂತ ಇದು ರೂಟ್ ಚೆನ್ನಾಗಿದೆ, ಪರವಾಗಿಲ್ಲ. ಅದು ಸ್ವಲ್ಪ ಇನ್ನೂ ಜಾಸ್ತಿ ರಿಸ್ಕ್ ಇದೆ. ಇದು ಬರ್ಬೋದು ಆರಾಮಾಗಿ, ಬಂದು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ರಶ್ ಇರೋ ಕಡೆನೇ ಹೋಗ್ತಾರೆ ಎಲ್ಲರೂ. ಇಂಥ ಕಡೆ ಬರಬೇಕು, ಬಂದು ನೋಡೋಕ್ಕೆ ಪ್ಲಾನ್ ಇದ್ದಿದ್ದೆ ಮಾದೇಶ್ವರ ಹೋಗಬೇಕು ಅಂತ. ಬಟ್ ಆದರೆ ಇಲ್ಲಿ ಬಂದಿದ್ದಂತೂ ಮನಸ್ಸಿಗೆ ತುಂಬ ಸಂತೋಷ, ನೆಮ್ಮದಿ ಇದೆ. ಅಂಥ ಜಾಗಕ್ಕೆ ಬರೋದು ಸಖತ್ತಾಗಿದೆ. ಅಲ್ಲಿಂದ ಫ್ಯಾನ್ಗಳಿರೋದು ಫುಲ್, ಅವೆಲ್ಲ ವಿಂಡ್ಮಿಲ್ಗಳೇ. ಎಷ್ಟು ದೂರದಿಂದ, ಯಪ್ಪ, ಹಂಗಿಂದ ಬಂದು ಇಲ್ಲೆಲ್ಲ ಬಂದು ಈ ಕಡೆಗೂ ಇದೆ ಫುಲ್ಲು. ಆ ಕಡೆಗಿನ್ನ ಎಷ್ಟಿದೆಯೋ ಗೊತ್ತಿಲ್ಲ. ಫ್ಯಾನ್ಗಳು ತುಂಬ ದೊಡ್ಡದಾಗಿದೆಯಂತೆ ನೋಡಿ. ನನ್ನ ಮಗಳು ಆ್ಯಕ್ಷನ್ ಮಾಡ್ತಾ ಇದ್ದಾಳೆ. ಏನು ಸ್ಟೈಲ್ ಅವು ಇದು?
ರೋಡ್ ಖಾಲಿ ಇದೆ ಅಂತ ಈ ರೇಂಜ್ಗ ಓಡ್ಸಲ್ಲ. ಖಾಲಿ ಎತ್ಬೋದು, ನಮ್ದೇ ಸ್ಕೂಲ್ ಕಂಟ್ರೋಲ್ ಇದೆ ಕಾರ್ಗೆ, ಆದ್ರೂ ಬೇಡ ನಮಗೆ ಅದೆಲ್ಲ ಓಡ್ಸಕ್ಕೆ. ಅದಕ್ಕೆ ಆರಾಮ್ ಪೀಸ್ಫುಲ್ ಆಗಿ ಆಯ್ತಾಯ್ತು. ನಾನು ನೋಡ್ತಾನೆ ಇದ್ದೀನಿ ಯಾವಾಗ ಏನು ಈ ಅಂಗಡಿಯಲ್ಲಿ ನೇರ್ಪಾಗಿಲ್ಲ. ಅಕ್ಕ ನಿನ್ನ ಅಂಗಡಿಗೆ ಅಂತ ಗೊತ್ತಲ್ಲ, ಸುಮ್ ಕೂತ್ಕೋ. ಅರ್ಧ ದಾರಿ ಬಂದ್ಮೇಲೆ ಫ್ಯಾನ್ ಕೇಳ್ತಾಳಲ್ಲ ಇವಳು. ಫ್ಯಾನ್ ಅಂದರೆ ಮನೆಗೆ ಗೊತ್ತಾಗ ತೋರ್ಸಕ್ಕೆ. ಯಾವ ಫ್ಯಾನು ಪಾಪ? ಅಲ್ಲೇ ಇದೆ, ಅದು ಎತ್ಕೊ ಬರಕ್ಕಾಗುತ್ತಾ ಅದನ್ನ? ತಗೊಳಮ್ಮ, ದೊಡ್ಡ ಫ್ಯಾನ್ ಇಟ್ಕೋ. ಬೇಡ ಅಂತ ಅವಳಿಗೆ, ಹಾಗೆ ಹನಿಗೆ. ಇಲ್ಲಿ ಸ್ಟೆಪ್ಸ್ ಎಲ್ಲೂ ಇಲ್ಲ, ಮುಂದೆ ಸಿಕ್ಕೋತೆ ಕೊಡ್ತೀನಿ ತಿನ್ನು. ಮಮ್ಮಿ ಬೆಳಗ್ಗೆ ಎಷ್ಟು ಕೂಲ್ ಆಗಿತ್ತು ಹೇಳು. ಹೌದಮ್ಮ, ಇವಾಗ ಅಷ್ಟೇ ಹಾಟ್ ಆಗಿದೆ. ಅಪ್ಪ ಏನು ಬಿಸಿಲು ಅಂದರೆ ಬಿಸಿಲು. ಬಿಸಿಲು ಅಂದರೆ ಬಿಸಿಲು. ಅದರಲ್ಲಿ ಟೆಂಪಲ್ಗೆ ಬೇರೆ ಹೋಗೋಣ ಅಂತಿದ್ದೆ, ಇನ್ನೂ ಬೇರೆ ಯಡಿಯೂರು ಟೆಂಪಲ್ಗೆ ಆಗುತ್ತಾ ಅಂತ ಗೊತ್ತಿಲ್ಲ. ಮಕ್ಕಳನ್ನ ಎತ್ಕೊಂಡು ರಶ್ಶು. ಇವತ್ತು ಬೇರೆ ಅಂಬಾಸ ಅಂತವ್ರಲ್ಲ. ಹೌದು, ಇವ್ರನ್ನ ಟಿ ಶರ್ಟ್ ಒರ್ಸ್ಕೊಳ್ಳೋ ಅಷ್ಟು ಬೆವರ್ತಾ ಇದ್ದೀನಿ ನಾನಂತೂ. ಬೆಳಗ್ಗೆ ಎಷ್ಟು ಕೂಲಾಗಿತ್ತು ವೆದರ್ ಹೇಳು, ಸಖತ್ತಾಗಿತ್ತು. ಲಾಂಗ್ ಡ್ರೈವ್ ಬರೋಕ್ಕೂ ವೆದರ್ಗೂ ಸಖತ್ತಾಗಿತ್ತು. ಹಾಂ, ಇವಾಗ ಅಷ್ಟೇ ಹಾಟ್ ಆಗಿದೆ ಅಲ್ವಾ? ಎಷ್ಟು ಟೈಮ್ ಈಗ? ಈಗಿನ್ನ 11:04. ಓ, 11:04 ಈ ರೇಂಜಿಗೆ ಅಪ್ಪ. ನಾವು ಅಲ್ಲೋದ್ವಿ ಅಂದರೆ ಅಷ್ಟೇ ಬೆಂದು ಸುಣ್ಣ ಆಗ್ಬಿಡ್ತೀವಿ ಆಮೇಲೆ. ಅದು ಯಡಿಯೂರು ಅಮಾವಾಸ್ಯೆ ದಿನ ಕಾಲಿಡಕ್ಕೂ ಜಾಗ ಇಲ್ಲ. ಎಲ್ಲರೂ ಅಲ್ಲಿ ಇವತ್ತು ಹೆಂಗೆ ಅಂದರೆ ಅಮಾವಾಸ್ಯೆಗೆ ಅಟ್ಟಿಲಕ್ಕಮ್ಮ ಚಲ್ಕೆರಮ್ಮ ಟೆಂಪಲ್ಗೆ ಹೋಗ್ತಾರ. ಅಲ್ಲಿಂದ ಅಲ್ಲಿ ಹತ್ರ ಹಂಗೆ ಯಡಿಯೂರ್ಗೆ ಹೋಗ್ಬಿಟ್ಟು ಬರ್ತಾರೆ. ಎಲ್ಲ ಫುಲ್ಲು ರಶ್ ಇರುತ್ತೆ, ಫುಲ್ಲು ರಶ್ಶು. ಆದರೂ ಮಕ್ಕಳನ್ನ ಎತ್ಕೊಂಡು ಹೋಗೋದು ತುಂಬ ಕಷ್ಟ. ಅದರಲ್ಲಿ ಇವ್ರನ್ನ, ಅದು ನಮ್ಮ ಚಿಕ್ಕವಳಂತೂ, ನಮ್ಮ ಮೊಮ್ಮಗಳು ಭಾರಿ ಗಲಾಟಿ. ಅವಳಿಗೆ ಎಷ್ಟು ಕೂಲಾಗಿದ್ರೆ ಅಷ್ಟು ಸಂತೋಷ. ಬಿಸಿ ಆಗ್ಬಿಟ್ರೆ ಅವಳು ಹೆವಿ ಬಿಸಿ ಆಗ್ಬಿಡ್ತಾಳೆ. ಬಿರುಗಾಳಿ ಹೊಡೆದ್ರು ಸಂತೋಷ ಅವಳಿಗೆ, ಬಿಸಿಲು ಮಾತ್ರ ಇರಬಾರ್ದು. ಫ್ರೀಯಾಗಿರ್ಬೇಕು ಅವಳಿಗೆ, ಫ್ರೀಯಾಗಿರ್ಬೇಕು. ಏನು ಗೊತ್ತಾ ಅಪ್ಪ, ನಮ್ಮ ಮೊಮ್ಮಗಳು ಹೆವಿ. ನೀನು ಅಲ್ಲಿ ನೋಡೋಣ ಹೋಗ್ತಾ ಟೆಂಪಲ್ಗೆ. ರಶ್ ಇದ್ರೆ ಆಗಲ್ಲ, ಫ್ರೀ ಇದ್ರೆ ಬೇಕಾದ್ರೆ ದರ್ಶನ ಮಾಡ್ಕೊಂಡು. ನಂಗೆ ಯಾಕೋ ಹೋಗಕ್ಕೆ ಮನ್ಸಿಲ್ಲ, ಮನೆಗೆ ಹೋಗೋಣ ಅನಿಸ್ತೈತೆ. ಆಯ್ತು ಬಿಡು, ಬೇಡ ಅಂದರೆ ಇವಾಗ ಸಾಕು. ಶಿವಪ್ಪನೇ ಎಲ್ಲ ಅವರೇ. ಅವ್ರನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಶಿವಪ್ಪ ಪಾರ್ವತಿ ಟೀ ಕುಡಿಯೋಣ, ಅಷ್ಟು ಕುಡಿಯೋಣ, ಆಮೇಲೆ ನೋಡೋಣ ಹೋಗೋದಾ ಬೇಡವಾ ಅಂತ ಅಲ್ವಾ? ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ನನ್ನ ನ್ಯೂ ಆ್ಯಡ್ ಆನ್ ಯೂಟ್ಯೂಬ್ಗೋಸ್ಕರ ರಿಂಗ್ ಲೈಟ್ ನೆನ್ನೆ ತರಿಸಿದ್ದು. ನಾನು ಇರಲಿಲ್ಲ ಮನೇಲಿ, ನನ್ನ ತಮ್ಮಂದರು ಇಬ್ಬರು ನೋಡಿದ್ದಾರೆ ಹೆಂಗಿದೆ ಅಂತ. ನಾನು ನೋಡಿರಲಿಲ್ಲ ಅಂತ ಈಗ ಆಗ್ತಿದ್ದೇನೆ ಮತ್ತೆ. ನೈಸ್. ಹಂಗೆ ಇರೋ, ನನ್ನ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದ್ಯಾ? ಚೆನ್ನಾಗಿದೆ.
ಚಾಟ್ GPT ಸಜೆಷನ್ ಇದು ನನಗೆ ಚೆನ್ನಾಗಿದೆ. ಸೊ ಫೈನಲಿ ಮನೆ ರೀಚ್ ಆದ್ವಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹಿಡನ್ ಜಿಮ್ನ ತೋರಿಸಿದ್ದೀನಿ. ಅದಿರೋದು ಹಾಸನಲ್ಲಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿದ್ರೆ ಮಾತ್ರ ರಿಗ್ರೆಟ್ ಮಾತ್ರ ಮಾಡಲ್ಲ ನೀವು. ಸೊ ನನ್ನ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಕಮೆಂಟ್ ಬಾಕ್ಸ್ ಎಲ್ಲ ನಿಮ್ಮದೇ. ಹಾಗೆಯೇ ಇವಾಗಲೇ 2 ಏನೋ ಆಗಿದೆ. ಹೊಸ ಫಿಲಮ್ ಯಾವುದೋ ಪ್ರೈಮಲ್ಲಿ ಬಿಟ್ಟಿದ್ದಾರೆ ಅಂತ ಹಾಕಿದ್ದಾರೆ. ಅದನ್ನು ನೋಡಿಕೊಂಡು ಇವತ್ತಿನ ದಿನ ಮುಗಿಸ್ತೀನಿ. ಸೊ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.